ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? 6 AM ಆಗಿದೆ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 2. ಓಕೆ, ರೆಡಿ ಆಗೋಣ, ವಾಕಿಂಗ್ ಹೋಗೋಣ. ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಓಕೆ, ಬಂದೆ, ರೆಡಿ ಆದೆ. ನಾನು ಜರ್ಸಿ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಜರ್ಸಿ ಹಾಕ್ಕೊಂಡು ಟ್ರ್ಯಾಕ್ ಪ್ಯಾಂಟ್ನ ಹಾಕ್ಕೊಂಡು ಸ್ವಲ್ಪ ಕೂಮ್ನ ಮಾಡಿಕೊಂಡು ರೆಡಿ ಆಗಿ ಹೊರಡೋದೆ. ನನ್ನ ಏನಾದ್ರು ಬೋರ್ ಆಗ್ತಾಯಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಓಕೆ, ನನಗೇನು ಮಾತಾಡಬೇಕಂತ ಗೊತ್ತಿಲ್ಲ. ಓಕೆ, ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಳ್ಳೋಣ. ಸನ್ಸ್ಕ್ರೀನ್ ಹಚ್ಕೊಂಡು, ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್. ಕೂಮ್ ಮಾಡಿಕೊಂಡು ಇವಾಗ ಹೊರಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಬಂದೆ ನಾನು ವಾಕಿಂಗ್ಗೆ. ಇವತ್ತು ಡೇ 2 ಆಗಿರುತ್ತೆ. ಏನು ಹೇಳ್ತೀರಾ? ತುಂಬಾ ಚೆನ್ನಾಗಿದೆ. ಆಚೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ಇದೆ ಅಂದರೆ ತುಂಬಾ ಚೆನ್ನಾಗಿದೆ, ಹೇಳೋದಕ್ಕಾಗಲ್ಲ. ಬಟ್ ನಿನ್ನೆ ಆ್ಯಕ್ಚುಲಿ ನಾನು ಆ ಸೈಡ್ ಹೋಗಿದ್ದೆ, ಇವತ್ತು ಈ ಕಡೆ ಬಂದಿದ್ದೀನಿ. ಯಾಕೆ ಅಂದರೆ ಹೀಗೆ ಒಂದೇ ರೋಡಲ್ಲಿ ಏನು ವಾಕ್ ಮಾಡೋದಲ್ವ, ಡೈಲಿ ರೋಡ್ ಚೇಂಜ್ ಮಾಡ್ತಾ ಇರಬೇಕು ಕಣ್ರಿ, ಹಾಗಾಗಿ. ಬಟ್ ನೋಡಿ, ಈ ಕಡೆ ನಿನ್ನೆ ಆ ಕಡೆ ರೋಡಲ್ಲಿ ಹೋದಾಗ ಬರ್ಡ್ಸ್ ಎಲ್ಲ ಇರಲಿಲ್ಲ. ಈ ಕಡೆ ರೋಡಲ್ಲಿ ಬರ್ಡ್ ಸೌಂಡ್ ತುಂಬಾ ಇದೆ. ಆದರೂ ಏನೇ ಹೇಳಿ, ಚೆನ್ನಾಗಿರುತ್ತೆ ಮಾರ್ನಿಂಗ್ ವಾಕ್, ತುಂಬಾ ಚೆನ್ನಾಗಿರುತ್ತೆ. ಬಟ್ ಜನ ತುಂಬ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಥಿಂಕ್ ಮಾಡ್ತಾ ಇದ್ದೀನಿ, ಏನು ಮಾತಾಡೋದು, ಎಲ್ಲಿ ಮಾತಾಡಿದ್ರೆ ಏನು ತಪ್ಪಾಗತ್ತೆ ಅಂತ. ಓಕೆ ಫೈನ್. ಎಷ್ಟು ಜನ ಮಾರ್ನಿಂಗ್ ಎದ್ದೇಳ್ತಾರೆ ಅಂದರೆ ಅಷ್ಟು ಜನ ಮಾರ್ನಿಂಗ್ ಎದ್ದೇಳ್ತಾರೆ. ಗ್ರೇಟ್ ಅವರೆಲ್ಲ ಎದ್ದೇಳೋರು, ನಿಜವಾಗ್ಲು. ಬಟ್ ನಿನ್ನೆಗಿಂತ ಇವತ್ತು ಬೆಟರ್ ಅಂದ್ಕೊಳ್ತೀನಿ. ಒಬ್ಬಳೇ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಏನು ಮಾತಾಡಬೇಕು, ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಒಬ್ಬಳೇ ಹೋಗ್ತಾ ಇದ್ದೀನಿ. ಹುಚ್ಚಿ ಅಂದ್ಕೊಂಡ್ರು ಪರವಾಗಿಲ್ಲ, ನಿನ್ನೆ ಮಾತಾಡೋದಕ್ಕೆ ಧೈರ್ಯ ಸಾಕಾಗಿಲ್ಲ. ಬಟ್ ಇವತ್ತು ಮಾತಾಡ್ತಾ ಇದ್ದೀನಿ ಅಲ್ವಾ, ಅದೇ ಅಲ್ವಾ ಚೇಂಜಸ್. ನನಗೆ ನಿನ್ನೆಯಿಂದ ಅನಿಸಿದಿಷ್ಟೇ, ಗುರು, ಯಾರು ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನನ್ನ ಲೈಫ್ ನನ್ನ ಇಷ್ಟ. ಸೊ ಹಾಗೆ ನಿಮಗೊಂದು ಕೇಳ್ತೀನಿ, ನೀವು ಜಿಮ್ಮಿಗೆ, ಜಾಗಿಂಗಿಗೆ, ವಾಕಿಂಗಿಗೆ ಅಂತ ನೀವು ಹೋಗ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಇವಾಲ್ವ್ ಫಿಟ್ನೆಸ್ ಅಂತ ಇದೆ ಅಲ್ವಾ, ಇಲ್ಲಿ ನಾನು ಆ್ಯಕ್ಚುಲಿ ಹೋಗ್ತಾ ಇದ್ದೆ. ಬಟ್ ಇವಾಗ ನಾನು ಕಾರಣಾಂತರಗಳಿಂದ ಬಿಟ್ಟಿದ್ದೀನಿ. ಬಟ್ ಏನಕ್ಕೆ ಫಸ್ಟ್ ಬಿಟ್ಟೆ ಅಂತ ಹೇಳಿದರೆ, 1 ಮಂತ್ ಹೋದೆ ನಾನು ಅಲ್ಲಿ. ಸ್ವಲ್ಪ ಊರಿಗೆ ಹೋಗೋದಿತ್ತು. ಸೊ ಹಾಗಾಗಿ ಆಮೇಲೆ ಮತ್ತೆ ಹೋಗೋದಕ್ಕಾಗಿಲ್ಲ, ಹಾಗಾಗಿ ಬಿಟ್ಟೆ ನಾನು. ಬಟ್ ನೋಡೋಣ, ಇವತ್ತು 10K ಸ್ಟೆಪ್ಸ್ ಮಾಡ್ತೀನೋ ಅಂದ್ಕೊಂಡಿದ್ದೀನಿ. ಎಷ್ಟು ಸ್ಟೆಪ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಸ್ಟರ್ಡೇ ನಾನು 6K ಐ ಥಿಂಕ್ 7K ಸಮಥಿಂಗ್ ಮಾಡಿದ್ದೆ. ಇವತ್ತು ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ. ಲೆಟ್ ಸಿ. ನಿನ್ನೆ ಥರ ಪಾರ್ಕ್ ಸಿಕ್ಕಿದ್ರೆ, ಯಾರು ಪಾರ್ಕಲ್ಲಿ ಜಾಸ್ತಿ ಜನ ಇಲ್ಲ ಅಂದರೆ ವಾಕ್ ಪಾರ್ಕಲ್ಲೇ ಮಾಡ್ತೀನಿ, ಇದೇ ರೋಡಲ್ಲೇ ವಾಕ್ ಮಾಡ್ತೀನಿ ಬೆಂಗಳೂರು. ಬಟ್ ಏನು ಹೇಳಿ, ಬೆಂಗಳೂರು ಕೂಲ್ ಅಂತ ಅಂದ್ಕೊಂಡಿದ್ದೆ. ಸೆಕೆ, ತುಂಬಾ ಸೆಕೆ ಇದೆ, ಸಿಕ್ಕಾಪಟ್ಟೆ ಸೆಕೆ. ಆಚೆ ಇದ್ದೀನಿ, ಅಷ್ಟು ಸೆಕೆ ಇದೆ ಅಂದರೆ ಅಮ್ಮ ದೇವ. ಎಷ್ಟು ಮರ ಇದೆ, ಮರದಲ್ಲಿ ಎಲೆಗಳು ಅಲ್ಲಾಡ್ತಾನೆ ಇಲ್ಲ, ಬಿಕಾಸ್ ಗಾಳಿ ಇಲ್ಲ. ಬಟ್ ಒಂದು ಹೇಳ್ತೀನಿ, ರಿಕ್ವೆಸ್ಟ್, ಮರ ಬೆಳೆಸಿ, ನಾಡು ಉಳಿಸಿ. ಇಲ್ಲ ಅಂದರೆ ಮುಂದೆ ಬದುಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಆಗುತ್ತೆ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮರ, ಗಾಳಿ, ಬೆಳಕು ಇಲ್ಲ ಅಂದರೆ ಈ ಬಿಸಿಲಲ್ಲಿ ಹೇಗೆ ಇರೋದಕ್ಕಾಗತ್ತೆ ಅಲ್ವಾ? ಸೆಕೆ ಆಗುತ್ತೆ. ಬಟ್ ಒಂದೇ ಕೇಳೋದಕ್ಕೆ ಇಷ್ಟ, ಬಟ್ ನನಗೆ ಸೆಕೆ ಆಗ್ತಾ ಇದೇನೋ ಇಲ್ಲ ನಿಮ್ಮೆಲ್ಲರಿಗೂ ಸೆಕೆ ಆಗುತ್ತೋ ಗೊತ್ತಿಲ್ಲ. ಓಕೆ ಫೈನ್, ಲೆಟ್ ಸಿ. ಇವತ್ತಿಂದ ಆಯಿಲ್ ಫುಡ್, ಜಂಕ್ ಫುಡ್, ನೋ ಶುಗರ್, ಸ್ವೀಟ್ ಎಲ್ಲ ಬಿಡೋಣ ಅಂತ ಇದ್ದೀನಿ. ತಿನ್ನಬೇಕು ಅಂತ ಅನಿಸುತ್ತೆ, ಬಟ್ ಅದೇ ಅಲ್ವಾ, ಮನಸ್ಸಿದ್ದರೆ ಮಾರ್ಗ ಅಂತ ಅಂದ್ಕೊಂಡು ಎಲ್ಲ ಸ್ಟಾಪ್ ಮಾಡ್ತೀನಿ. ತುಂಬ ಸೆಕೆ ಆಗ್ತಾಯಿದೆ, ಹೇಳೋದಕ್ಕಾಗ್ತಾ ಇಲ್ಲ, ಅಷ್ಟು ಸೆಕೆ. ಓಕೆ, ನಾನು ವಾಕ್ ಆದಮೇಲೆ ನಾನು ಎಷ್ಟು ವಾಕ್ ಮಾಡಿದೆ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಮತ್ತು ನೋಡೋಣ ಎಷ್ಟು ವಾಕ್ ಮಾಡ್ತೀನಿ. ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ 10,000 ಸ್ಟೆಪ್ಸ್ ವಾಕ್ ಮಾಡ್ತೀನಿ ಅಂತ ಹೇಳಿ. ನೋಡಿ, ನೀವು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಬಟ್ ಇನ್ನೊಂದು ವಿಚಾರ ನಾನು ಹೇಳ್ಕೋಬೇಕು ನಿಮ್ಮ ಹತ್ರ. ಈ ಬೆಂಗಳೂರು ಜನ ಹೇಗೆ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಅಪ್ಪ, ನಿಜವಾಗ್ಲೂ ತುಂಬ ಕಷ್ಟ. ಅಲ್ಲ ಕಣ್ರಿ, ಈಗ ನಿಮ್ಮ ಮನೇಲೂ ಮುಂದೆ ಕಸ ಎಲ್ಲ ಹಾಕೊಂಡು ಇಟ್ಕೊಳ್ತೀರಾ? ನಿಮ್ಮ ಮನೆ ಮುಂದೆ ಯಾರಾದರೂ ಕಸ ಬಂದರೆ ಇಟ್ಕೊಳ್ತೀರಾ? ಇಲ್ಲ ಅಲ್ವಾ? ಹಾಗೆ ರೋಡಲ್ಲಿ ಏನಕ್ಕೆ ಕಸ ಹಾಕ್ತೀರಾ ನೀವು? ನೋಡಿ, ಒಂದು ಸಲ ನೋಡಿ. ಮನೆ ಹತ್ರ BBMP ಬರ್ತಾರೆ ತೊಗೊಂಡು ಹೋಗೋಕ್ಕೆ.
ಇಲ್ಲಿ ನೋಡಿ ಎಷ್ಟು ಕಸ ಹಾಕಿದ್ದಾರೆ ಇಲ್ಲಿ ರೋಡಲ್ಲಿ. ಇದು ನಮ್ಮ ಜನ ಕಾಣಿಸ್ತಾ ಇದ್ದಾನೆ ಅಲ್ವಾ? ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು ನಮಗಿರ್ಬೇಕು ಕಣ್ರಿ, ನೀಟಾಗಿ ಇಟ್ಕೋಬೇಕು ಅನ್ನೋದು. ಏನು ಹೇಳ್ತೀರಾ? ಓಕೆ ಫೈನ್. ನಾನು ಇದನ್ನು ಹೇಳ್ತಾ ನಾನು ವಾಕ್ ಮಾಡ್ತೀನಿ, ವಾಕ್ನ ಮುಂದುವರಿಸ್ತಾ ಹೋಗ್ತೀನಿ. ಸಿಗ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಎಷ್ಟು ಸ್ಟೆಪ್ಸ್ ವಾಕ್ ಮಾಡಿದೆ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಮರೆಯಲ್ಲ. ಓಕೆ ಗಾಯ್ಸ್, ಆಲ್ ದಿ ಬೆಸ್ಟ್. ನೀವು ವಾಕ್ ಮಾಡಿ, ನೀವು ಫಿಟ್ನೆಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಆಮೇಲೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಓಕೆ, ವಾಕ್ ಮಾಡಿಕೊಂಡು ಮುಗಿಸ್ಕೊಂಡು ಆದಮೇಲೆ ನಾನು ಸಿಗ್ತೀನಿ. ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಬಟ್ ಸಪೋರ್ಟ್ ಮಾಡಿ. ನನ್ನ ವಾಕಿಂಗ್ ಮುಗೀತು ಇಲ್ಲಿಗೆ. ಆಲ್ಮೋಸ್ಟ್ ನಾನು ಇವತ್ತು ನಿನ್ನೆಕ್ಕಿಂತ ಇವತ್ತು ಬೆಟರ್ 6,000 to 7,000 ಸ್ಟೆಪ್ಸ್ ನಿನ್ನೆ ವಾಕ್ ಮಾಡಿದೆ. ಬಟ್ ಇವತ್ತು ನಾನು 8,000 ಸ್ಟೆಪ್ಸ್ನ ವಾಕ್ ಮಾಡ್ತಾಯಿದ್ದೀನಿ. ಬಟ್ ಫೈನ್, ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ಬೆಟರ್. 10,000 ಸ್ಟೆಪ್ಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, 8,000 ಸ್ಟೆಪ್ಸ್ ಅಂತೂ ಆಗಿದೆ. ಅದೇ ನನಗೆ ಖುಷಿ. ಓಕೆ, ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಬಟ್ ಇಲ್ಲೊಂದು ಕಡೆ ಇತ್ತು, ನಾನು ರೆಗ್ಯುಲರಾಗಿ ತೊಗೊಳ್ತಾ ಇದ್ದೆ. ಅದು ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಸಮ್ಟೈಮ್ಸ್ ನನಗೆ ಈ ರೋಡ್ಗಳೆಲ್ಲ ತುಂಬ ಮರ್ತೋಗೋದು ಜಾಸ್ತಿ. ನಾನು ಎಲ್ಲಿ ತೊಗೊಂಡಿದ್ದೆ ಏನು ಎತ್ತ ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಡ್ತೀನಿ. ಓಕೆ, ವೆಜಿಟೇಬಲ್ಸ್ನ ತೊಗೊಂಡೆ. ಏನೇನು ತೊಗೊಂಡೆ ಅಂದರೆ ನುಗ್ಗೆಕಾಯಿ ಸೊಪ್ಪು, ಸ್ವಲ್ಪ ಕ್ಯಾಬೇಜ್ ಎಲ್ಲ ತೊಗೊಂಡೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.